ಅಂತೂ ಇಂತೂ ಕಾಂಗ್ರೆಸ್ಸಿನಲ್ಲಿ ಕುರ್ಚಿ ಫೈಟಿಗೆ ಸೋಮವಾರವೇ ಕ್ಲಿಯರ್ ಸಿಗುತ್ತಾ? ರಾಹುಲ್ ಗಾಂಧಿ ಭೇಟಿ ಬಳಿಕ ರಾಜ್ಯ ರಾಜಕೀಯದಲ್ಲಿ ತಲ್ಲಣ. ಕಾಂಗ್ರೆಸ್ ಕುರ್ಚಿ ಫೈಟು ಸೋಮವಾರ ಕ್ಲಿಯರ್ ಪಿಕ್ಚರ್. ರಾಹುಲ್ ಗಾಂಧಿ ಭೇಟಿ ಬಳಿಕ ರಾಜ್ಯ ಪೊಲಿಟಿಕಲ್ನಲ್ಲಿ ತಲ್ಲಣ. ಹೈಕಮಾಂಡ್ ಅಂಗಳಕ್ಕೆ ಕೈ ನಾಯಕರ ಭವಿಷ್ಯದ ಸರದಿ. ಕೇರಳದಲ್ಲಿ ರಾಹುಲ್ ಸಿದ್ದರಾಮಯ್ಯ ಸೀಕ್ರೆಟ್ ಮೀಟಿಂಗ್. ರಾಜ್ಯ ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ಸಿಗುತ್ತಾ ಹೊಸ ಟ್ವಿಸ್ಟು? ಕುರ್ಚಿ ಫೈಟ್ ಸೋಮವಾರವೇ ಸಿಗ್ತಾ ಕ್ಲಿಯರ್ ಪಿಕ್ಚರ್. ರಾಹುಲ್ ಗಾಂಧಿ ಭೇಟಿ ಬಳಿಕ ರಾಜ್ಯ ರಾಜಕೀಯದಲ್ಲಿ ಮಹಾ ತಲ್ಲಣ. ಹೈಕಮಾಂಡ್ ಈಗ ಸೋಮವಾರಕ್ಕೆ ಕ್ಲೈಮ್ಯಾಕ್ಸ್ ಒಂದು ತಾರ್ಕಿಕ ಉತ್ತರವನ್ನು ಕೊಡುತ್ತಾ? ಕೇರಳದಲ್ಲಿ ರಾಹುಲ್ ಸಿದ್ದರಾಮಯ್ಯ ಸೀಕ್ರೆಟ್ ಮೀಟಿಂಗ್ ಮಾಡಿದ್ದಾರೆ. ಹಾಗಾದರೆ ಕಳೆದ ವರ್ಷದ ನವೆಂಬರ್ ತಿಂಗಳಿನಿಂದ ಜೀವಂತವಾಗಿರುವಂತಹ ಪವರ್ ಶೇರಿಂಗ್, ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಈಗ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿರೋದೇ ಅತಿ ದೊಡ್ಡ ರೋಚಕ. ಅಂತೂ ಇಂತೂ ಕೇರಳದಲ್ಲಿ CM ಆಯ್ಕೆ ಆಯಿತು. ಈಗ ಕರ್ನಾಟಕದ ಸರದಿ. ಹಾಗಾದರೆ ಏನಾಗ್ತಾ ಇದೆ? ರಾಜ್ಯ ಪೊಲಿಟಿಕಲ್ನಲ್ಲಿ ಕೇರಳ ಪ್ರವಾಸ ಮುಗಿಸಿ ಬರುತ್ತಿದ್ದಂತೆ CM ಅಲರ್ಟ್ ಆಗಿದ್ದಾರೆ. ಕಳೆದ ಸೋಮವಾರ ತಡರಾತ್ರಿಯವರೆಗೂ ನಡೆಯಿತು ಹೈ ವೋಲ್ಟೇಜ್ ಸಭೆ, ಸುದೀರ್ಘ ಚರ್ಚೆ. ಕೇರಳ ಪ್ರವಾಸ ಮುಗಿಸಿ ಬರ್ತಾ ಇದ್ದ ಹಾಗೆ CM ಸಿದ್ದರಾಮಯ್ಯನವರು ಅಲರ್ಟ್ ಆಗಿದ್ದಾರೆ. ಕಳೆದ ಸೋಮವಾರ ತಡರಾತ್ರಿಯವರೆಗೂ ನಡೆದಿದ್ದ ಹೈ ವೋಲ್ಟೇಜ್ ಸುದೀರ್ಘವಾದಂತಹ ಸಭೆ. ಸಿದ್ದರಾಮಯ್ಯನವರು ರಾಜ್ಯದ ಎಲ್ಲ ರಾಜಕೀಯ ವಿದ್ಯಮಾನಗಳ ರಿಪೋರ್ಟು ರಾಹುಲ್ ಗಾಂಧಿಗೆ ಕೊಟ್ಟಿರಲೂಬಹುದು. ಈಗ CM ಸ್ಥಾನ ಬದಲಾವಣೆ ಆಗಬೇಕು ಎನ್ನುವಂತಹ ಚರ್ಚೆ ಇದೆಯಲ್ಲ. ಕಾರಣ ಏನು ಅಂದರೆ ಪಂಚರಾಜ್ಯದ ಚುನಾವಣೆ ಆಯಿತು. ಪಂಚರಾಜ್ಯ ಚುನಾವಣೆಯ ವಿಚಾರದಲ್ಲಿ ಕೇರಳವನ್ನು ಕಾಂಗ್ರೆಸ್ ಗೆದ್ದು ಬೀಗ್ತು. ಸೊ ಈ ಸಂತಸಕ್ಕೆ ಒಂದು ತಾರ್ಕಿಕ ಉತ್ತರವು CM ಆಯ್ಕೆಯ ಮುಖಾಂತರವಾಗಿ ಸಿಕ್ತು. ಈಗ ಕರ್ನಾಟಕದಲ್ಲಿ ಯಾವ ಸಮಸ್ಯೆ ಇದೆಯೋ ಅದಕ್ಕೊಂದು ಪರಿಹಾರ ಸಿಗಬೇಕು. ಯಾವ ರೀತಿ ಸಿಗಬೇಕು? CM ಬದಲಾವಣೆ. 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ DK ಶಿವಕುಮಾರ್. ಈ ವಿಚಾರ ಈಗಲೂ ಕೂಡ ರಾಜ್ಯದಲ್ಲಿ ಜೀವಂತವಾಗಿದೆ. ಇದಕ್ಕೊಂದು ತಾರ್ಕಿಕ ಉತ್ತರ ಬೇಕು ಅಂತ ಹೇಳಿ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ನಿರಂತರವಾದಂಥ ಪ್ರಯತ್ನ ಪಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ದೆಹಲಿ ಭೇಟಿ, ಬ್ಯಾಕ್ ಟು ಬ್ಯಾಕ್ ಹೈಕಮಾಂಡ್ ನಾಯಕರ ಸಂಪರ್ಕ, ಹೀಗೆ ಎಲ್ಲ ತರಹದ ಸರ್ಕಸ್ಸು ಹೈಡ್ರಾಮಗಳ ನಡುವೆ ಕೇರಳದಲ್ಲಿ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ನಡೆಸಿರುವಂತಹ ಸುದೀರ್ಘ ಚರ್ಚೆ ಬಹಳಷ್ಟು ರಾಜಕೀಯ ಚರ್ಚೆಗೂ ಕೂಡ ಕಾರಣವಾಗಿದೆ. ಯಾವುದೇ ಕ್ಷಣ ಬೇಕಾದರೂ ಪೊಲಿಟಿಕಲ್ ಟರ್ನ್ ಅನ್ನು ಪಡೆದುಕೊಳ್ಳಬಹುದಾಗಿದೆ. ಕಾರಣ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿಯ ನಡುವೆ ಈ ಪರಿ ಸಭೆ ಈ ಹಿಂದಿನ ಹತ್ತಿರದ ಇತಿಹಾಸದಲ್ಲಿ ಯಾವತ್ತೂ ನಡೆದಿಲ್ಲ. ಸೊ ಆ ಪ್ರವಾಸ ಆಯಿತು. ಭೇಟಿಯಾದ ನಂತರ CM ಸಿದ್ದರಾಮಯ್ಯರ ಹಾವಭಾವದಲ್ಲೂ ಬದಲಾವಣೆ ಇದೆ. ಕೇರಳದಲ್ಲೇ ಫೈನಲ್ ಆಯ್ತಾ ಪವರ್ ಶೇರಿಂಗ್. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ರಾಹುಲ್ ಸೂಚನೆ ಕೊಟ್ರ. ಶೀಘ್ರದಲ್ಲೇ CM DCMಗೆ ಹೈಕಮಾಂಡ್ ಬುಲಾವ್. ಖರ್ಗೆ CM DCM ಸಭೆ ಬೆನ್ನಲ್ಲೇ ಎರಡು ಬಣ ಅಲರ್ಟ್ ಆಗಿದೆ. ಏನಾಗ್ಬಿಡುತ್ತೋ ಏನೋ ಅಂತ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ರಾಹುಲ್ ಗಾಂಧಿ ಏನಾದರೂ ಇನ್ಸ್ಟ್ರಕ್ಷನ್ ಕೊಟ್ಟಿರಬಹುದಾ ಸಿದ್ದರಾಮಯ್ಯನವರು? ಐಸಾ ಕರೋಜಿ ಅಂತೇನಾದರೂ ಹೇಳಿರ್ತಾರ? ಖರ್ಗೆ CM DCM ಸಭೆ ಬೆನ್ನಲ್ಲೇ ಎರಡು ಬಣ ಅಲರ್ಟ್ ಆಗಿದೆ. ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ರಾಜ್ಯದ CM ಜೊತೆಗೆ ಉಪಮುಖ್ಯಮಂತ್ರಿ ಎಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡೋದು. ಶೀಘ್ರದಲ್ಲೇ CM DCMಗೆ ಹೈಕಮಾಂಡ್ ಬುಲಾವ್ ಮತ್ತೆ ಕರೆಯೋ ಸಾಧ್ಯತೆಗಳಿದ್ದಾವೆ. ಖರ್ಗೆ CM DCM ಸಭೆ ನಂತರ ಈ ತರಹದೊಂದು ಚರ್ಚೆ ಗರಿಗೆದರಿದ್ದಾವೆ. ಸೊ ಇನ್ನು ಒಂದು ವಾರದಲ್ಲಿ ಎಲ್ಲ ಚರ್ಚೆಗೂ ಉತ್ತರ ಸಿಗುತ್ತಾ? ಶೀಘ್ರದಲ್ಲೇ ಕರೆಯಲಿದ್ದಾರೆ. ಎಷ್ಟು ಬಾರಿ ಕರೀತೀರೋ? ಕೊನೆಯದಾಗೊಂದು ಹೇಳ್ಬಿಡಿ ಹಿಂಗಾಗುತ್ತೆ ಅಂತ ಹೇಳಿ. ಸೊ ಕೇರಳದಲ್ಲೇ ಫೈನಲ್ ಆಯಿತು ಪವರ್ ಶೇರಿಂಗ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡೆಯೋಣ. ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಫೋನ್ ಸಂಪರ್ಕದಲ್ಲಿ. ಮಾರುತಿ, ನಮಗೂ ಹೇಳಿ ಸಾಕಾಯಿತು. ಯಾವಾಗ ಅಂತಿಮ ತೀರ್ಮಾನಕ್ಕೆ ಬರ್ತಾರೋ? ಸೋಮವಾರವೇ ಇದಕ್ಕೊಂದು ಕ್ಲಿಯರ್ ಕ್ಲೈಮ್ಯಾಕ್ಸ್ ಸಿಗುತ್ತಾ ಮಾರುತಿ?
ಸಾಹಿಲ್, ಈಗಾಗಲೇ ರಾಜ್ಯದಲ್ಲಿ ಚರ್ಚೆ ಆಗ್ತಿರೋಂತ ವಿಚಾರ, ಅದ್ರ ಪ್ರತಿದಿನ ಕಾಂಗ್ರೆಸ್ ಬಾಯಲ್ಲಿ ಅಂತ ಕಾಂಗ್ರೆಸ್ ನಾಯಕರ ಬಾಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಮತ್ತೆ ಮೀಟಿಂಗ್ ಆಗ್ತಾ ಇರುವಂತದ್ದು, ಅದು ಒಂದು ಸಚಿವ ಸಂಪುಟ ಪುನರ್ರಚನೆ ಮತ್ತೆ ಅದೇ ರೀತಿ ಕ್ಯಾಬಿನೆಟ್ ರಿಷಫಲ್ ವಿಚಾರವಾಗಿ. ಈಗಾಗಲೇ ಸಾಕಷ್ಟು ದಿನಗಳಾಗಿರುವಂತದ್ದು, ಕಳೆದ 2 ತಿಂಗಳಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಕೆಲಸಗಳೇ ನಿಂತೋಗಿ ಕೇವಲ ಒಂದ್ ರೀತಿಯಾದ ಸಚಿವ ಸಂಪುಟ ಪುನರ್ರಚನೆಗೆ ಮತ್ತೆ ಅದೇ ರೀತಿ ಅದೇ ರೀತಿಯಾದಂತಹ ಒಂದ್ ರೀತಿಯಾದಂತಹ ರಾಜ್ಯಾಧ್ಯಕ್ಷರ ಬದಲಾವಣೆನೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಿರ್ಬೋದು, ಮತ್ತೆ ಸಿಎಂ ಬದಲಾವಣೆ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಈಗಾಗಲೇ ಮೊನ್ನೆ ಕೇರಳದಲ್ಲಿ ಏನು ಸಿಎಂ ಪದಗ್ರಹಣ ಇತ್ತು, ಅದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರು ಕೂಡ ರಾಹುಲ್ ಗಾಂಧಿ ಅವ್ರನ್ನ ಒಂದ್ ರೀತಿಯಾದ ಚರ್ಚೆಯನ್ನ ನಡೆಸಿರೋದು. ಅಂದ್ರೆ ಅದು ಕೂಡ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿರೋದು. ಪ್ರಮುಖವಾಗಿ ಏನ್ ಕೇರಳ ಪದಗ್ರಹಣ ಆದ ನಂತರ ರಾಜ್ಯದಲ್ಲೂ ಕೂಡ ಖರ್ಗೆ ಅವರಾಗಿರ್ಬೋದು, ಮತ್ತೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಅದೇ ರೀತಿ DK-ಶಿ ಅವರು ಕೂಡ ಒಂದು ಮೀಟಿಂಗ್ ಅನ್ನ ಮಾಡಿರುವಂತದ್ದು ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಒಂದು ಅರ್ಥದಲ್ಲಿ ಏನು ರಾಹುಲ್ ಗಾಂಧಿ ಅವರು ಒಂದು ಸೂಚನೆಯನ್ನ ಕೊಟ್ರ, ರಾಜ್ಯದಲ್ಲೇ ಒಂದ್ ರೀತಿಯಾದಂತ ಚರ್ಚೆಯನ್ನ ನಡೆಸಿ ಒಂದು ಒಮ್ಮತಕ್ಕೆ ಬಂದು, ಅಥವಾ ಹೈಕಮಾಂಡ್ ಏನೇ ಹೇಳಿದ್ರು ಕೇಳುವ ರೀತಿಯಲ್ಲಿ ನೀವು ತಯಾರನ್ನ ನಡೆಸಿ ಅಂತ ಏನು ಖರ್ಗೆ ಅವರಿಗೆ ಸೂಚನೆ ಕೊಟ್ರ ಎಂಬ ಪ್ರಶ್ನೆಯು ಕೂಡ ಈಗ ಮೂಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಕೇರಳದ ಒಂದು ಘಟನೆ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಅಥವಾ ಕ್ಯಾಬಿನೆಟ್ ರಿಷಫಲ್ಗೆ ಅವಕಾಶ ಮಾಡ್ಕೊಡ್ತಾರಾ ಅಥವಾ ಸಿಎಂ ಬದಲಾವಣೆಗೆ ಅವಕಾಶ ಮಾಡ್ಕೊಡ್ತಾರಾ ಎಂಬುದು ಕೂಡ ಕಾದ್ ನೋಡ್ಬೇಕು. 22ನೇ ತಾರೀಕು ಸಿಎಂ ಸಿದ್ದರಾಮಯ್ಯರು ಕೂಡ ದೆಹಲಿಗೆ ಹೋಗ್ತಾರೆ ಎಂಬ ಚರ್ಚೆನೂ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿ ಜೊತೆ ನೇರವಾಗಿ ಸಿದ್ದರಾಮಯ್ಯರು ಕಳೆದ ಒಂದು ವಾರದಿಂದ ಮಾತನಾಡಿರುವಂತದ್ದು, ಆದಷ್ಟು ಬೇಗ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಿ ಅಂತ ಕೂಡ ಒತ್ತಾಯವನ್ನ ಮಾಡಿದ್ರು. ಅದರಿಂದಾಗಿ 22ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಜೊತೆಗೆ DK-ಶಿ ಅವರು ಕೂಡ ಹೈಕಮಾಂಡ್ಗೆ ಹೋಗ್ತಾರೆ ಅಂತ ಚರ್ಚೆ ಕೂಡ ಇರುವಂತದ್ದು. ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಕ್ಯಾಬಿನೆಟ್ ರಿಷಫಲ್ ಬಗ್ಗೆ ಸಿದ್ದರಾಮಯ್ಯ ಒತ್ತಡ ಹಾಕ್ತಿದ್ರೆ, ಸಿಎಂ ಕುರ್ಚಿ ಬದಲಾವಣೆ ಬಗ್ಗೆ ಸಿಎಂ DK-ಶಿ ಒತ್ತಡ ಹಾಕ್ತಿರುವಂತದ್ದು. ಆದ್ರೆ ಹೈಕಮಾಂಡ್ ನಾಯಕರು ಯಾವುದಕ್ಕೆ ಅವಕಾಶ ಕೊಡ್ತಾರೆ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಯಾಕೆಂದ್ರೆ ಕಳೆದ 2 ದಿನಗಳ ಹಿಂದೆ ಜಾರ್ಜ್ ಮನೆಯಲ್ಲೂ ಕೂಡ ಒಂದು ಮೀಟಿಂಗ್ ಆಗಿರುವಂತದ್ದು. ಆ ಮೀಟಿಂಗ್ ನಲ್ಲೂ ಕೂಡ ಖರ್ಗೆ ಅವರಿಗೆ ಒಂದು ಸೂಚನೆಯನ್ನ ಏನು DCMಗೆ ಮತ್ತೆ ಅದೇ ರೀತಿ ಸಿದ್ದರಾಮಯ್ಯಗೆ ಕೊಟ್ಟಿರೋದು. ಏನಂದ್ರೆ ಹೈಕಮಾಂಡ್ ಯಾವುದೇ ನಿರ್ಧಾರ ಕೈಗೊಂಡ್ರು ಕೂಡ ಅದಕ್ಕೆ ಬದ್ಧರಾಗಿ ನೀವು ನಡ್ಕೊಳ್ಳಬೇಕು ಅಂತ ಕೂಡ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. 22ನೇ ತಾರೀಕು ಹೈಕಮಾಂಡ್ ನಾಯಕರು ಯಾವ ರೀತಿ ನಿರ್ಧಾರ ಕೈಗೊಳ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಸಾಹಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ.